ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಜ್ವಾಲೆ ನಡುವೆಯೂ ಬಿಜೆಪಿ ಜೆಡಿಎಸ್ ಬಿಜೆಪಿ ನಡುವೆ ಮೈತ್ರಿ ಮುಂದುವರೆದಿದೆ. ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದ್ದು 6 ಕ್ಷೇತ್ರಗಳ ಪೈಕಿ ಜೆಡಿಎಸ್ 1 ಕ್ಷೇತ್ರ ಬಿಟ್ಟುಕೊಟ್ಟಿದೆ. ಪರಿಷತ್ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಡಾಕ್ಟರ್ ಧನಂಜಯ ಸರ್ಜಿ ಅಖಾಡಕ್ಕಿಳಿದಿದ್ದಾರೆ. ಇನ್ನು ಬಿಜೆಪಿಯಿಂದ ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ಅಮರನಾಥ್ ಪಾಟೀಲ್, ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಎ ದೇವೇಗೌಡ, ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ವೈ.ಎ. ನಾರಾಯಣಸ್ವಾಮಿ, ದಕ್ಷಿಣ ಶಿಕ್ಷಕರ ಕ್ಷೇತ್ರದಿಂದ ಇ.ಸಿ. ನಿಂಗರಾಜು ಸ್ಪರ್ಧೆ ಮಾಡಲಿದ್ದು ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಯಿಂದ ಟಿಕೆಟ್ ಫೈನಲ್ ಆಗಿದೆ. ಪರಿಷತ್ನಲ್ಲೂ ಜೆಡಿಎಸ್ ಬಿಜೆಪಿ ಮೈತ್ರಿ ಮುಂದುವರಿಯುವ ಬಗ್ಗೆ ನಿನ್ನೆ ಬೆಳಗ್ಗೆಯೇ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರು ಸುಳಿವನ್ನ ಬಿಟ್ಟುಕೊಟ್ಟಿದ್ದರು. ಮೈತ್ರಿ ಕಡಿತಗೊಳಿಸುತ್ತಾರೆ, ಹಾಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಜೆಡಿಎಸ್ ಬಿಜೆಪಿ ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಒಂದು ಹೊಂದಾಣಿಕೆ ಮುಂದೇನೂ ಸಹ ಮುಂದುವರಿಯುತ್ತೆ ಅನ್ನುವಂಥ ಭರವಸೆಯನ್ನು ನಾನು ಕೊಡ್ತೇನೆ. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಹೋರಾಡ್ತಾ ಇರೋ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡರೇ ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಏಪ್ರಿಲ್ 1ರಂದು ಮಹಿಳೆಯೊಬ್ಬರು ನೀಡಿದ್ದ ಕೇಸ್ ಸಂಬಂಧ ದೇವರಾಜೇಗೌಡ ವಿರುದ್ಧ ಪೊಲೀಸರು ಅತ್ಯಾಚಾರ ಕೇಸ್ ದಾಖಲಿಸಿದ್ದಾರೆ. ಈ ಮೊದಲು ಐಪಿಸಿ ಸೆಕ್ಷನ್ 354ಎ, 354ಸಿ, 448, 504, 506ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದ ಪೊಲೀಸರು ಐಪಿಸಿ ಸೆಕ್ಷನ್ 376ರ ಅಡಿಯಲ್ಲಿ ರೇಪ್ ಕೇಸ್ ಹಾಕಿದ್ದಾರೆ. ಪ್ರಕರಣ ಸಂಬಂಧ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಹೊಳೆನರಸೀಪುರ ಜೆಎಂಎಫ್ಸಿ ಕೋರ್ಟ್ ಜಡ್ಜ್ ಸಿದ್ದರಾಮ್ ಎಸ್ ಅವರ ನಿವಾಸಕ್ಕೆ ಹಾಜರುಪಡಿಸಲಾಗಿತ್ತು. ಈ ವೇಳೆ ದೇವರಾಜೇಗೌಡರಿಗೆ ಮೇ 24ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ಹೊರಡಿಸಿದ್ದಾರೆ. ಇವ್ರ ಮೇಲೆ ಮುಂಚೆ ಇದ್ದಿದ್ದ ಅಫೆನ್ಸ್ಗಳು ತಮಗೆ ಗೊತ್ತು. ಒಂದು ರಾತ್ರಿ ಕರ್ಕೊಬಂದ್ಬಿಟ್ಟು ಏಕಾಏಕಿ 376 ಒಂದು ಸೇ ಹಾಕ್ತಾರೆ. ಓಕೆ, ಯಾಕೆ ಅಂತಂದ್ರೆ ಅದು ಹಾಕಿದ ಮೇಲೆ ಅವ್ರನ್ನ ನಾನು ಬೇಲೆ ಹೊರತು ಬಂಧಿಸಬೇಕಂತ ಅವ್ರು ಮತ್ತೆ ಅವ್ರನ್ನ ಪೊಲೀಸ್ ಕಸ್ಟಡಿ ಕೇಳ್ತಾರೆ. ಯಾಕೆ ನಮ್ಗೆ ಕಸ್ಟಡಿ ಕೊಡಿ, ನಮ್ದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ, ಮೊಬೈಲ್ ಇದೆ, ನಾವು ಮೆಡಿಕಲ್ ಮಾಡ್ಕೊತ. ಮೆಡಿಕಲ್ ಯಾವಾಗ ಮಾಡ್ಬೇಕು ಇವರು? ಕಂಪ್ಲೇಂಟ್ ಆಗಿ 1 ತಿಂಗಳ ಗಂಟೆ ಏನು ಮಾಡ್ತಾ ಇದ್ರು? 1 ತಿಂಗಳ ಗಂಟೆ ಅವ್ರು ಮೆಡಿಕಲ್ ಮಾಡಿಲ್ಲ. ಏಕಾಏಕಿ ಕರ್ಕೊಬಂದು ಮತ್ತೆ ಮೆಡಿಕಲ್ಗೆ ಮೊಬೈಲ್ ಸೀಸ್ ಆಗಿ ನಾವು ಎಲ್ಲಿ ಒಂದಕ್ಕೂ ಸಹಕರಿಸ್ತೀವಿ, ನಮ್ಮ ಜುಡಿಷಿಯಲ್ ಕಸ್ಟಡಿ ಕೊಡಿ. ಸ್ವಾಮಿ ಪೊಲೀಸ್ ಕಸ್ಟಡಿ ಕೊಟ್ಟರೆ ಇನ್ನೂ 20 ಕೇಸ್ ಹಾಕೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇದು ಪೊಲಿಟಿಕಲ್ ಮೋಟಿವ್ಸ್ ಇಟ್ಕೊಂಡು ಮಾಡ್ತಾ ಇರೋದು. ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತದು. ಆ ಪರ್ಪಸ್ಗೋಸ್ಕರ ನಾವು ನ್ಯಾಯಾಧೀಶನ ಕನ್ವಿನ್ಸ್ ಮಾಡೋದು. ನ್ಯಾಯಾಧೀಶರು ನಮ್ಮ ಮನವಿ ಒಪ್ಕೊಂಡು ನೀವೇನೇ ಇದ್ದಿದ್ರು ಸಹ ಜುಡಿಷಿಯಲ್ ಕಸ್ಟಡಿ ತಗೊಳ್ಳಿ. ಯಾಕೆಂದ್ರೆ ಅವರು 164 ಸ್ಟೇಟ್ಮೆಂಟ್ ಆಗಿದೆ. ನೀವು ಬೆಳಿಗ್ಗೆ ನೋಡಿದ್ರೆ ಕಾರ್ ಸೀಸ್ ಮಾಡಿದ್ದಾರೆ, ಕಾರಲ್ಲಿ ಇದ್ದದ್ದೆಲ್ಲ ತಗೊಂಡು ಹೋಗಿದ್ದಾರೆ. ಅವ್ರು ಹೇಳೋದು ಮೊಬೈಲ್ ಇದೆ, ಮೊಬೈಲನ್ನು ನಾವು FSL ಕಳ್ಸೋಕೆ ನಮ್ದೇನಿಲ್ಲ, ತಗೊಂಡು ಹೋಗ್ತೇವೆ. FSL ನಮ್ಮ ವಿಡಿಯೋ ಇದ್ರೆ ಡಿಲೀಟ್ ಆದರೆ ಮತ್ತೆ ರಿಟ್ರಿ ಆಗುತ್ತೆ, ಇದಾಗುತ್ತೆ. ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಕರೆತರೋದಕ್ಕೆ ಎಸ್ಐಟಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಒಬ್ಬ ಎಸ್ಪಿ, 3 ಇನ್ಸ್ಪೆಕ್ಟರ್ಗಳು ಹಾಗೂ 3 ಸಬ್ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ತಂಡ ರಚಿಸಲಾಗಿದ್ದು ಈಗಾಗಲೇ ರಾಜ್ಯ ಪೊಲೀಸ್ ತಂಡ ಹಂಗೇರಿ ತಲುಪಿದೆ. ಸಿಬಿಐ ಸಹಾಯದಿಂದಲೇ ಈಗಾಗಲೇ ಇಂಟರ್ಪೋಲ್ ಅಧಿಕಾರಿಗಳ ಜೊತೆ ಒಂದು ಸುತ್ತಿನ ಚರ್ಚೆ ನಡೆಸಿರುವ ಎಸ್ಐಟಿ ಟೀಮ್ ಪ್ರಜ್ವಲ್ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಮಾಹಿತಿ ಕಲೆ ಹಾಕಿದೆ. ಕೆಲ ದೇಶಗಳಿಗೆ ವೀಸಾ ಇಲ್ಲದೆ ಪ್ರಜ್ವಲ್ ಪ್ರಯಾಣಿಸಿರೋ ಮಾಹಿತಿ ಕಲೆ ಹಾಕಿರೋ ತನಿಖಾಧಿಕಾರಿಗಳು ಶೀಘ್ರವೇ ಪ್ರಜ್ವಲ್ ರೇವಣ್ಣರನ್ನ ಪತ್ತೆ ಹಚ್ಚಿ ಬೆಂಗಳೂರಿಗೆ ಕರೆತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ರಾಜ್ಯದಲ್ಲಿ ಇಷ್ಟೆಲ್ಲ ನಡೆದು ಅಪ್ಪ ರೇವಣ್ಣ ಜೈಲು ಸೇರಿದ್ರು ಪೆನ್ ಡ್ರೈವ್ ಪ್ರಜ್ವಲ್ ಮಾತ್ರ ಹೊರ ದೇಶದಲ್ಲಿ ಜಾಲಿ ಟೂರ್ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ನಡೆದ ದಿವಂಗತ ವಿ. ಶ್ರೀನಿವಾಸ್ ಪ್ರಸಾದ್ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕುತೂಹಲಕಾರಿ ಘಟನೆ ನಡೆಯಿತು. ಜೇಬಿನಿಂದ ಚೀಟಿ ತೆಗೆದು ಸಿಎಂ ಸಿದ್ದರಾಮಯ್ಯನವರಿಗೆ ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರು ಕೊಟ್ಟರು. ಬಳಿಕ ಇಬ್ಬರೂ ನಾಯಕರು ಆತ್ಮೀಯವಾಗಿ ಮಾತುಕತೆ ನಡೆಸಿದರು. ನುಡಿನಮನ ಕಾರ್ಯಕ್ರಮದಲ್ಲಿ ರಾಜಕೀಯ ಚರ್ಚೆ ಮಾಡಿದ ಸಿಎಂ ಬಿಎಸ್ವೈ ಲೋಕಸಭಾ ಚುನಾವಣೆ ಬಳಿಕ ಮೊದಲ ಫ್ರೆಂಡ್ಲಿ ಟಾಕ್ ನಡೆಸಿದರು. ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ವೇದಿಕೆ ಮೇಲೆಗೆ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಗುಸುಗುಸು ಮಾತನಾಡ್ತಾ ಚರ್ಚೆ ಮಾಡಿದ್ರು. ಎಲೆಕ್ಷನ್ ಹಿಂಗಾಯ್ತು, ಈ ಬಾರಿ ಮೋದಿ ಅಲ್ಲೇ ಇಲ್ಲ, ನಮ್ಮ ಗ್ಯಾರಂಟಿಗಳು ಚೆನ್ನಾಗಿ ವರ್ಕೌಟ್ ಆಗಿವೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ, ಯಡಿಯೂರಪ್ಪ ನಾನು 28 ಕ್ಷೇತ್ರ ಓಡಾಡಿದಿರಿ, ಈ ಬಾರಿ ಬಿಜೆಪಿ ಕನಿಷ್ಠ 18ರಿಂದ 20 ಸ್ಥಾನ ಗೆಲ್ಲುತ್ತೆ, 20 ದಾಟೋ ಸಾಧ್ಯತೆ ಕೂಡ ಇದೆ ಅಂತ ಮಾತನಾಡಿಕೊಂಡ್ರು ಎನ್ನಲಾಗಿದೆ. ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಎಸ್ವೈ, ಸತ್ತಾಗ ಹೆಸರಿರುತ್ತೆ, ಉಸಿರು ಇರೋದಿಲ್ಲ. ನಾವು ಕಂಡ ಸ್ವಾಭಿಮಾನಿ ನಾಯಕ ವಿ. ಶ್ರೀನಿವಾಸ್ ಪ್ರಸಾದ್ ಅಂತ ಹೇಳಿದ್ರು. ಅಲ್ಲದೆ ರಾಜಕೀಯ ನಿಲುವುಗಳು ಏನೇ ಬರಬಹುದು, ಆದರೆ ಅವರ ನಮ್ಮ ಸ್ನೇಹ ಪ್ರೀತಿಗೆ ಕೊರತೆ ಇರಲಿಲ್ಲ. ಶ್ರೇಷ್ಠ ವ್ಯಕ್ತಿಯಾಗಿದ್ದ ಅವರು ಎಲ್ಲ ವರ್ಗಗಳ ನಾಯಕರಾಗಿದ್ರು ಅಂತ ಬಿಎಸ್ವೈ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ನಾವು ಬೇರೆ ಪಕ್ಷದಲ್ಲಿದ್ರೂ ಪರಸ್ಪರ ಸ್ನೇಹ ವಿಶ್ವಾಸವಿತ್ತು ಅಂತ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ರು. ಮನಸ್ವಿನಿ ಅಂತ ಉತ್ತಮ ಯೋಜನೆಗಳನ್ನು ಕೊಟ್ಟರು. ನನ್ನ ಮತ್ತು ಶ್ರೀನಿವಾಸ್ ಪ್ರಸಾದ್ ಅವರ ಒಡನಾಟ ದಶಕಗಳಿಗೂ ಮೀರಿದ್ದು. ಅವರು ಕೇಂದ್ರ ಸಚಿವರಾಗಿದ್ದಾಗ ನಂತರ 2017ರ ಉಪಚುನಾವಣೆಯ ಸಂದರ್ಭದಲ್ಲಿ 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅವರೊಂದಿಗೆ ಹೆಚ್ಚು ಕಾಲ ಪ್ರಚಾರ ಸಂಘಟನೆ ಕೆಲಸ ತೊಡಗಿಸಿಕೊಂಡಿದ್ದು ಆತ್ಮೀಯತೆ ಮತ್ತಷ್ಟು ನಮ್ಮದು ಗಾಢವಾಯಿತು. ಒಬ್ಬ ಜನಾನುರಾಗಿ ನಾಯಕರಾಗಿ ಬೆಳೆದರು.
ನಿರ್ಲಕ್ಷ್ಯದ ಸಮಾಜದ ಬಗ್ಗೆ ಅವರಿಗಿದ್ದ ಕಾಳಜಿ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ಬದ್ಧತೆ, ಅವರು ನಡೆದು ಬಂದ ದಾರಿ ಗಮನಿಸಿದರೆ ಅವರ ವ್ಯಕ್ತಿತ್ವದ ಅರಿವಾಗುತ್ತೆ. ತಮ್ಮ ಕಡೆ ಉಸಿರಿರುವವರೆಗೂ ಅವರ ಸ್ವಾಭಿಮಾನ, ಅವರ ಸೈದ್ಧಾಂತಿಕ ನಿಲುವುಗಳನ್ನು ಕೈ ಬಿಡಲಿಲ್ಲ. ಅವರು ಕಾಂಗ್ರೆಸ್ ಸೇರಿದ ಮೇಲೆ ನಾವು ಜನತಾ ಪಾರ್ಟಿನಲ್ಲಿ ಮುಂದುವರೆದ. ಆದರೆ ನಾವಿಬ್ಬರು ಬೇರೆ ಬೇರೆ ಪಕ್ಷಗಳಲ್ಲಿದ್ದರೂ ಕೂಡ ಪರಸ್ಪರ ಗೌರವ ಮತ್ತು ಸ್ನೇಹ ಇದ್ದೇ ಇರ್ತೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು 75 ವರ್ಷ ತುಂಬಿದ ನಂತರ ನಿವೃತ್ತಿಯಾಗೋದಿಲ್ಲ. ಅವರೇ ಮತ್ತೆ ಪ್ರಧಾನಿಗಾಗಿ ದೇಶ ಮುನ್ನಡೆಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಬಿಡುಗಡೆಯಾದ ನಂತರ ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಮೋದಿ ಪ್ರಧಾನಿಗಾಗಿ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ, ಮೋದಿ ಬದಲು ಅಮಿತ್ ಶಾ ಪ್ರಧಾನಿಯಾಗ್ತಾರೆ, ಅಮಿತ್ ಶಾ ಪರವಾಗಿ ಮೋದಿ ಮತಯಾಚಿಸುತ್ತಿದ್ದಾರೆ ಅಂತ ಹೇಳಿದ್ರು. ಮೋದಿ ಅವರು 75 ವರ್ಷಕ್ಕೆ ಕಾಲಿಡ್ತಿದ್ದಾರೆ. 75 ವರ್ಷ ತುಂಬಿದವರು ನಿವೃತ್ತಿಯಾಗಬೇಕು ಅಂತ ಅವರೇ 2014ರಲ್ಲಿ ನಿಯಮ ಜಾರಿ ಮಾಡಿದ್ರು ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಅಮಿತ್ ಶಾ, ಪ್ರಧಾನಿ ಮೋದಿ ಅವರು ಮುಂದಿನ ವರ್ಷ 75ನೇ ವಸಂತಕ್ಕೆ ಕಾಲಿಟ್ಟ ಬಳಿಕವೂ ರಾಜಕೀಯದಿಂದ ನಿವೃತ್ತಿ ಹೊಂದೋದಿಲ್ಲ. ಅವರು 3ನೇ ಅವಧಿಗೆ ಪ್ರಧಾನಿಯಾಗಿ ಪೂರ್ಣಾವಧಿ ಪೂರೈಸಲಿದ್ದಾರೆ ಅಂತ ಬಿಜೆಪಿ ನಿನ್ನೆ ಸ್ಪಷ್ಟಪಡಿಸಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಜಾಮೀನು ಕ್ಲೀನ್ ಚಿಟ್ ಅಂತ ಕೇಜ್ರಿವಾಲ್ ಭಾವಿಸಿದ್ರೆ ಅವರಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಇಲ್ಲ ಎಂದರ್ಥ ಅಂತ ಅಮಿತ್ ಶಾ ತಿರುಗೇಟು ಕೊಟ್ಟಿದ್ದಾರೆ. ದೇಶದಲ್ಲಿ ಲೋಕಸಭಾ ಎಲೆಕ್ಷನ್ನ 3ನೇ ಹಂತದ ಮತದಾನ ಮುಗಿದಿದ್ದು 4ನೇ ಹಂತದ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. 2024ರ ಲೋಕಸಭೆ ಚುನಾವಣೆಯ 4ನೇ ಹಂತದ ಮತದಾನ ನಾಳೆ ನಡೆಯಲಿದ್ದು 9 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಲೆಕ್ಷನ್ ನಡೆಯಲಿದೆ. ನಿನ್ನೆ ಸಂಜೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದ್ದು ಇವತ್ತು ಅಭ್ಯರ್ಥಿಗಳು ಮನೆ ಮನೆ ತೆರಳಿ ಪ್ರಚಾರ ನಡೆಸಿ ಮತಯಾಚಿಸಲಿದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಸೇರಿದಂತೆ 10 ರಾಜ್ಯಗಳಲ್ಲಿ 96 ಸ್ಥಾನಗಳಿಗೆ ಮತದಾನ ನಡೆಯಲಿದ್ದು ಒಟ್ಟು 1717 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ. ಆಂಧ್ರ ಪ್ರದೇಶದ 25, ತೆಲಂಗಾಣದ 17, ಉತ್ತರ ಪ್ರದೇಶದ 13, ಮಹಾರಾಷ್ಟ್ರದ 11, ಪಶ್ಚಿಮ ಬಂಗಾಳದ 8, ಮಧ್ಯಪ್ರದೇಶದ 8, ಬಿಹಾರದ 5, ಜಾರ್ಖಂಡ್ನ 4, ಒಡಿಶಾದ 4, ಜಮ್ಮು ಮತ್ತು ಕಾಶ್ಮೀರದ 1 ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ. ಇನ್ನು 3ನೇ ಹಂತದ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟಾರೆ ಮತದಾನದ ಪ್ರಮಾಣ 65.68ರಷ್ಟಿದೆ ಅಂತ ಭಾರತೀಯ ಚುನಾವಣಾ ಆಯೋಗ ತಿಳಿಸಿದೆ. ಕರ್ನಾಟಕ ರಾಜ್ಯವು 3ನೇ ಹಂತದಲ್ಲಿ ಮತದಾನ ನಡೆದಿತ್ತು. ಬಿಸಿಲಿನಿಂದ ಕಂಗೆಟ್ಟಿದ್ದ ಕರುನಾಡಿನ ಮೇಲೆ ವರುಣದೇವ ಕೃಪೆ ತೋರಿದ್ದು ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಿ ಅವಾಂತರಗಳು ಸೃಷ್ಟಿಯಾಗಿವೆ. ಧಾರವಾಡದಲ್ಲಿ ಧಾರಾಕಾರ ಮಳೆಯಿಂದಾಗಿ ನಗರದ NTTF ಬಳಿ ರಸ್ತೆಯಲ್ಲಿ ಭಾರೀ ಪ್ರಮಾಣದ ನೀರು ನಿಂತು ವಾಹನ ಸವಾರರು ಪರದಾಡಿದರು. ಮತ್ತೊಂದು ಕಡೆ ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಸಿಡಿದು ಬಡಿದು ಬೆಂಕಿ ಹೊತ್ಕೊಂಡಿದೆ. ಗಾಳಿ ಸಹಿತ ಧಾರಾಕಾರ ಮಳೆಯಿಂದ ಧಾರವಾಡ ನಗರದ ಬಹುತೇಕ ಕಡೆ ಮರಗಳು ಬಿದ್ದಿದ್ದು ನಗರದ DC ಕಾಂಪೌಂಡ್ಗೆ ಹೊಂದಿಕೊಂಡಂತಿರುವ ನಿರ್ಮಾಣ ಹಂತದ ಈಜುಕೊಳದ ಸೆಂಟ್ರಿಂಗ್ ಬಿದ್ದು ಖಾಸಗಿ ಬಸ್ ಜಖಮಾಗಿದೆ. ಬೆಳಗಾವಿ ನಗರದ ಬೆಂಡಿ ಬಜಾರ್ ಏರಿಯಾ, ಪಾಂಗೋಲ್ ಗಲ್ಲಿ ಏರಿಯಾದಲ್ಲಿ ಅವಾಂತರ ಸೃಷ್ಟಿಸಿದೆ. ಮರಗಳು ಧರೆಗುರುಳಿದ್ದು ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ. ಹಣ್ಣಿನ ಮಾರುಕಟ್ಟೆಗೂ ನೀರು ನುಗ್ಗಿ ವ್ಯಾಪಾರಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಹುಬ್ಬಳ್ಳಿಯಲ್ಲಿ ಆಲಿಕಲ್ಲು ಮಳೆಯಾಗಿದ್ದು ರಸ್ತೆಯಲ್ಲಿ ನೀರು ತುಂಬಿ ಸಂಚಾರಕ್ಕೆ ಅಡ್ಡಿಯಾಯಿತು. ಉತ್ತರ ಅಫ್ಘಾನಿಸ್ತಾನದಲ್ಲಿ ಪ್ರವಾಹ ಉಂಟಾಗಿ 300ಕ್ಕೂ ಹೆಚ್ಚು ಜನರನ್ನ ಬಲಿ ಪಡೆದಿದೆ. ಮಹಾಪ್ರವಾಹಕ್ಕೆ ಸಾಕಷ್ಟು ಹಾನಿಯಾಗಿದ್ದು ಗಾಯಗೊಂಡವರನ್ನ ರಕ್ಷಣಾ ಪಡೆ ರಕ್ಷಿಸುವ ಕಾರ್ಯಾಚರಣೆಯಲ್ಲಿ ತೊಡಗಿದೆ. WFP ಪ್ರಕಾರ ಉತ್ತರ ಬಾಗ್ಲಾನ್ ಪ್ರಾಂತ್ಯದಲ್ಲಿ ಸಾಕಷ್ಟು ಹಾನಿಯಾಗಿದೆ. ಪ್ರವಾಹದಿಂದ 2,000 ಮನೆಗಳು, 3 ಮಸೀದಿಗಳು ಮತ್ತು 4 ಶಾಲೆಗಳಿಗೆ ಹಾನಿಯಾಗಿವೆ. ಕೃಷಿ ಭೂಮಿ ಪ್ರವಾಹದಿಂದ ಹಾನಿಯಾಗಿದ್ದು 2,500 ಜಾನುವಾರುಗಳು ಸಾವನ್ನಪ್ಪಿದೆ. ಸಾವಿರಾರು ಜನರು ಪ್ರವಾಹದಿಂದ ತತ್ತರಿಸಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಅದರಲ್ಲಿ ಬಾಗ್ಲಾನಿ ಜಡೀದ್ ಜಿಲ್ಲೆಯಲ್ಲಿ ಸುಮಾರು 1,500 ಮನೆಗಳು ಹಾನಿಯಾಗಿವೆ. 100ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅಂತ ಅಫ್ಘಾನಿಸ್ತಾನ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಂಕಿ ಅಂಶಗಳನ್ನು ಉಲ್ಲೇಖಿಸಿದೆ.
ಐಪಿಎಲ್ 60ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ 18 ರನ್ಗಳ ಅಂತರದಿಂದ ಕೋಲ್ಕತಾ ನೈಟ್ ರೈಡರ್ಸ್ ಮಣಿಸಿದೆ. 12 ಪಂದ್ಯಗಳಲ್ಲಿ 9ನೇ ಗೆಲುವು ದಾಖಲಿಸಿಕೊಂಡಿರುವ ಕೆಕೆಆರ್ ಒಟ್ಟು 18 ಅಂಕಗಳೊಂದಿಗೆ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಮಳೆಯಿಂದಾಗಿ ವಿಳಂಬವಾಗಿ ಆರಂಭವಾದ ಪಂದ್ಯವನ್ನ 16 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ 16 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಿತು. ವೆಂಕಟೇಶ್ ಅಯ್ಯರ್ 42, ನಿತೀಶ್ ರಾಣಾ 23, ಆಂಡ್ರೂ ರಸೆಲ್ 24, ರಿಂಕು ಸಿಂಗ್ 20 ರನ್ ಗಳಿಸಿದ್ರು. ನಂತರ ಕೆಕೆಆರ್ ನೀಡಿದ 158 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಲಷ್ಟೇ ಶಕ್ತವಾಯಿತು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಂಡ್ಯ ತಾಲೂಕಿನ ಕೆರಗೋಡು ಹನುಮಧ್ವಜ ಹೋರಾಟ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಕೆಲ ತಿಂಗಳ ಹಿಂದೆ ಹನುಮಧ್ವಜ ತೆರವುಗೊಳಿಸಿದ್ದನ್ನು ವಿರೋಧಿಸಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಆದರೆ ಅಂದು ಧ್ವಜದಂಗಲ್ ನಡೆಸಿದ್ದ 3 ಮೇಲೆ ರೌಡಿ ಶೀಟ್ ಓಪನ್ ಮಾಡೋ ಕುರಿತು ಕೆರಗೋಡು ಪೊಲೀಸರು ನೋಟಿಸ್ ಜಾರಿಗೊಳಿಸಿದ್ದಾರೆ. ಬಾಲಕೃಷ್ಣ ಅಲಿಯಾಸ್ ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್ ಮತ್ತು ಹರೀಶ್ಗೆ ಕೆರಗೋಡು ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪೊಲೀಸರು ನೋಟಿಸ್ ಜಾರಿಗೊಳಿಸಿರುವುದನ್ನು ಖಂಡಿಸಿ ಕೆರಗೋಡು ಗ್ರಾಮಸ್ಥರು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕಾಗಮಿಸಿದ ಮಂಡ್ಯ ಡಿವೈಎಸ್ಪಿ ರಮೇಶ್, ರೌಡಿ ಶೀಟರ್ ಕೈಬಿಡೋ ಸಂಬಂಧ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ 2-3 ದಿನಗಳಲ್ಲಿ ನಿರ್ಧಾರ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆ. ನನಗೆ ಏನು ಕೆರಗೋಡಿನ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 12/2/2024 ಆರೋಪಿಯಾಗಿದ್ದೀರಿ ಅಂತೇಳಿ ನನಗೆ ಯಾಕೆ ರೌಡಿ ಶೀಟರನ್ನು ಮಾಡಬಾರ್ದು ಅಂತೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಅದನ್ನು ನ್ಯಾಯಾಲಯದಲ್ಲಿ ಅದನ್ನು ಸರ್ಟಿಫೈಡ್ ಕಾಪಿಯನ್ನು ತೆಗೆದು ನೋಡಿದಾಗ ಆ ಕೋರ್ಟಿನ ಆರ್ಡರ್ ಶೀಟ್ ಇರ್ಬೋದು ಅಥವಾ ಇದೇ ತನಿಖಾಧಿಕಾರಿ ಯಾರು ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ CPI ಮಹೇಶ್ ಅವರು, ಅವರೇ ಆ ಕೇಸ್ನಲ್ಲಿ ತನಿಖಾಧಿಕಾರಿಯಾಗಿದ್ದಾರೆ. ಆ ಇಡೀ ಚಾರ್ಜ್ ಶೀಟಿನಲ್ಲಿ FIR ಸ್ಟೇಜ್, ಕ್ರೈಮ್ ಸ್ಟೇಜಲ್ಲಿ ಇರ್ಬೋದು, ಚಾರ್ಜ್ ಶೀಟ್ ಆದಮೇಲೆ ಇರ್ಬೋದು, ನಾನು ಆ ಪ್ರಕರಣದಲ್ಲಿ ಆರೋಪಿಯಾಗಿಲ್ಲ. 2019 ಪುಲ್ವಾಮಾ ಉಗ್ರ ದಾಳಿಗೆ ಪ್ರತೀಕಾರವಾಗಿ ನಡೆದ ಬಾಲಾಕೋಟ್ ಏರ್ ಸ್ಟ್ರೈಕ್ ಅನ್ನ ಸ್ವತಃ ಪಾಕಿಸ್ತಾನವೇ ಒಪ್ಪಿಕೊಂಡಿದ್ರು. ಕಾಂಗ್ರೆಸ್ ಮಾತ್ರ ಇನ್ನು ಭಾರತೀಯ ಸೇನೆ ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಬಾಲಾಕೋಟ್ ಮೇಲೆ ನಿಜವಾಗಿಯೂ ಏರ್ ಸ್ಟ್ರೈಕ್ ನಡೆದಿತ್ತಾ ಅಂತ ಪ್ರಶ್ನಿಸಿರೋ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾರತೀಯ ಸೇನೆಯನ್ನೇ ಅನುಮಾನಿಸಿದ್ದಾರೆ. ತೆಲಂಗಾಣದಲ್ಲಿ ಮಾತನಾಡಿದ ಅವರು 2019 ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡೆಯಲು ಪ್ರಧಾನಿ ಮೋದಿ ಸುಳ್ಳು ಹೇಳಿರಬಹುದು ಅಂತ ರೇವಂತ್ ರೆಡ್ಡಿ ಸಂಶಯ ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಗೆಲ್ಲಲು ಮೋದಿ ಯಾವ ಹಂತಕ್ಕೆ ಬೇಕಾದರೂ ಇಳಿಯುತ್ತಾರೆ. ದೇಶದಿಂದ ಮೋದಿಯನ್ನು ಮತ್ತು ಬಿಜೆಪಿಯನ್ನು ತೊಡೆದು ಹಾಕುವ ಸಮಯ ಬಂದಿದೆ ಅಂತ ರೇವಂತ್ ರೆಡ್ಡಿ ಕಿಡಿಕಾರಿದ್ದಾರೆ. ಅಲ್ಲದೆ ಬಿಜೆಪಿಯ ಅಲಿಖಿತ ನಿಯಮದಂತೆ 75 ವರ್ಷ ಪೂರ್ಣಗೊಂಡ ಬಳಿಕ ನೀವು ಕೂಡ ಅಧಿಕಾರದಿಂದ ಕೆಳಗಿಳಿತೀರಾ ಅಂತ ಪ್ರಧಾನಿ ಮೋದಿಗೆ ರೇವಂತ್ ರೆಡ್ಡಿ ಪ್ರಶ್ನಿಸಿದ್ದಾರೆ. 75 ವರ್ಷವಾದವರು ಅಧಿಕಾರದಿಂದ ಕೆಳಗಿಳಿಯಬೇಕು ಅನ್ನೋ ಬಿಜೆಪಿಯ ಅಲಿಖಿತ ನಿಯಮ ಕಳೆದೆರಡು ದಿನಗಳಿಂದ ಬಹು ಚರ್ಚಿತ ವಿಷಯವಾಗಿದೆ. 2025ರಲ್ಲಿ 75ನೇ ವರ್ಷಕ್ಕೆ ಕಾಲಿಡಲಿರೋ ಪ್ರಧಾನಿ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು ಈ ಚುನಾವಣೆಯಲ್ಲಿ ಮತ ಕೇಳ್ತಿದ್ದಾರೆ ಅಂತ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆರೋಪಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಅಡ್ವಾಣಿ, ಮುರಳಿ ಮನೋಹರ ಜೋಶಿ ಸೇರಿದಂತೆ ಹಲವು ಬಿಜೆಪಿ ಹಿರಿಯ ನಾಯಕರನ್ನ ಮೋದಿ ನಿವೃತ್ತಿಗೊಳಿಸಿದ್ದಾರೆ. ಈಗ ಅದೇ ರೀತಿ ಮೋದಿ ಕೂಡ ನಿವೃತ್ತಿಯಾಗಲಿದ್ದು ಅಮಿತ್ ಶಾ ಅವರು ಪ್ರಧಾನಿಯಾಗೋ ಆಸೆಯನ್ನ ಪೂರೈಸಲು ಮೋದಿ ಬಿಜೆಪಿಗೆ ಮತ ಕೇಳ್ತಿದ್ದಾರೆ ಅಂತ ದೂರಿದ್ದಾರೆ. ಇದೇ ವೇಳೆ ಈ ಬಾರಿ ಬಿಜೆಪಿ ಗೆದ್ರೆ ಎಲ್ಲ ವಿರೋಧ ಪಕ್ಷಗಳ ನಾಯಕರನ್ನು ಜೈಲಿಗೆ ಕಳುಹಿಸುತ್ತಾರೆ. ಅಲ್ಲದೆ ಅಧಿಕಾರಕ್ಕೆ ಬಂದ 2 ತಿಂಗಳಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿಯನ್ನು ಬದಲಾಯಿಸುತ್ತಾರೆ ಅಂತ ಕೇಜ್ರಿವಾಲ್ ಭವಿಷ್ಯ ನುಡಿದಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನ ಹಾಡಿ ಹೊಗಳಿದ್ದ ಪಾಕ್ ಮಾಜಿ ಸಚಿವ ಚೌಧರಿ ಪವಾರ್ ಹುಸೇನ್ ಇದೀಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಅಬಕಾರಿ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ತಾತ್ಕಾಲಿಕ ಜಾಮೀನು ಪಡೆದು ಹೊರಬಂದಿರೋ ಕೇಜ್ರಿವಾಲ್ ಬಗ್ಗೆ ಪ್ರಸ್ತಾಪಿಸಿರೋ ಹುಸೇನ್, ಪ್ರಧಾನಿ ಮೋದಿ ಮತ್ತೊಂದು ಯುದ್ಧದಲ್ಲಿ ಸೋತಿದ್ದಾರೆ. ಕೇಜ್ರಿವಾಲ್ ಬಿಡುಗಡೆ ಆಗಿರೋದು ಭಾರತೀಯರಿಗೆ ಒಳ್ಳೆಯ ಸಂದೇಶ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಚೌಧರಿ ಪವಾರ್ ಹುಸೇನ್ ಬರೆದುಕೊಂಡಿದ್ದಾರೆ. ಕಳೆದ ವಾರ ರಾಹುಲ್ ಗಾಂಧಿ ಪರ ಪೋಸ್ಟ್ ಮಾಡಿದ್ದ ಹುಸೇನ್, ರಾಹುಲ್ ಮೋದಿ ವಿರುದ್ಧ ಬೆಂಕಿಯುಂಡೆ ಉಗುಳುತ್ತಿದ್ದಾರೆ ಅಂತ ಬರೆದುಕೊಂಡಿದ್ದು ಭಾರಿ ವಿವಾದಕ್ಕೆ ಗ್ರಾಸವಾಗಿತ್ತು. ಅಲ್ಲದೆ ಪಾಕ್ ಮಾಜಿ ಸಚಿವನ ಪೋಸ್ಟ್ ಕಾಂಗ್ರೆಸ್ ವಿರುದ್ಧ ಕಮಲ ಪಾಳೆಯಕ್ಕೆ ಹೊಸ ಅಸ್ತ್ರವಾಗಿ ಸಿಕ್ಕಿತ್ತು. ಪಾಕಿಸ್ತಾನದ ಬಳಿ ಅಣುಬಾಂಬ್ ಇದೆ ಅಂತ ಭಾರತಕ್ಕೆ ಎಚ್ಚರಿಕೆ ನೀಡಿದ್ದ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ಗೆ ಪ್ರಧಾನಿ ನರೇಂದ್ರ ಮೋದಿ ತಿರುಗೇಟು ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಮೋದಿ, ಕಾಂಗ್ರೆಸ್ ಪಕ್ಷ ಒಂದಲ್ಲ ಒಂದು ರೀತಿಯಲ್ಲಿ ಭಾರತೀಯರನ್ನು ಭಯಪಡಿಸಲು ನೋಡುತ್ತಿದೆ ಅಂತ ಟೀಕಿಸಿದ್ದಾರೆ. ಈ ಮಧ್ಯೆ ನೆರೆಯ ಶತ್ರು ರಾಷ್ಟ್ರವನ್ನ ಗೇಲಿ ಮಾಡಿರೋ ಮೋದಿ,
ಪಾಕಿಸ್ತಾನದ ಬಳಿ ಅಣುಬಾಂಬ್ ಇದೆ. ಆದರೆ ಆ ದೇಶ ತನ್ನ ಆರ್ಥಿಕ ದುಸ್ಥಿತಿಯಿಂದ ಹೊರಬರಲು ಅಣುಬಾಂಬನ್ನ ಮಾರಾಟ ಮಾಡಲು ಪ್ರಯತ್ನಿಸ್ತಾ ಇದೆ. ಆದರೆ ಅಣುಬಾಂಬ್ನ ಕ್ವಾಲಿಟಿ ಬಗ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಅದನ್ನ ಖರೀದಿಸಲು ಯಾರೂ ಮುಂದೆ ಬರ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕರನ್ನ ಪ್ರಧಾನಿ ಮೋದಿ ಕುಟುಕಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ಶೀಘ್ರದಲ್ಲೇ ಭಾರತಕ್ಕೆ ಸೇರಲಿದೆ ಅನ್ನೋ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ ಸದ್ಯದಲ್ಲೇ ನಿಜವಾಗೋ ಸುಳಿವು ಸಿಕ್ಕಿದೆ. ಆರ್ಥಿಕ ದುಸ್ಥಿತಿಯಿಂದ ನರಳುತ್ತಿರೋ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪಾಕ್ ಆಕ್ರಮಿತ ಕಾಶ್ಮೀರದ ಜನ ಸಿಡಿದೆದ್ದಿದ್ದು ಬೀದಿಗಿಳಿದು ಭಾರೀ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಣದುಬ್ಬರ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ತುತ್ತು ಅನ್ನಕ್ಕೂ ಪರದಾಟ, ವಿದ್ಯುತ್ ಕಡಿತ ಸೇರಿದಂತೆ ಸಾಲು ಸಾಲು ಸಮಸ್ಯೆಗಳಿಂದ ನೊಂದಿರೋ ಜನರ ಆಕ್ರೋಶದ ಕಟ್ಟೆಯೊಡೆದಿದ್ದು ಪ್ರತಿಭಟನಾಕಾರರು ಪಾಕ್ ಸೇನೆ ಮತ್ತು ಪೊಲೀಸರ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ಪ್ರತಿಭಟನೆಯಲ್ಲಿ ಭಾರತದ ತಿರಂಗಾವನ್ನ ಪ್ರದರ್ಶಿಸ್ತಾ ಇರೋ ಪ್ರತಿಭಟನಾಕಾರರು ಧ್ವಜಸ್ತಂಭದಲ್ಲಿ ಭಾರತದ ಧ್ವಜವನ್ನ ಹಾರಿಸಿ ಪಾಕಿಸ್ತಾನದ ಸೇನೆಗೆ ಸೆಡ್ಡು ಹೊಡೆದಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಡೆಯುತ್ತಿರೋ ಪ್ರತಿಭಟನೆಯನ್ನ ಹತ್ತಿಕ್ಕಲು ಶತಪ್ರಯತ್ನ ಮಾಡುತ್ತಿರೋ ಪಾಕಿಸ್ತಾನ ಸದ್ಯ ಕರ್ಫ್ಯೂ ವಿಧಿಸಿದೆ. ತೆಲಂಗಾಣದಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದ್ದು ರಾಜಕೀಯ ನಾಯಕರ ನಡುವಿನ ವಾಕ್ಸಮರ ಕೂಡ ತಾರಕಕ್ಕೇರಿದೆ. 15 ಸೆಕೆಂಡ್ ಪೊಲೀಸ್ ಭದ್ರತಾ ವ್ಯವಸ್ಥೆಯನ್ನ ತೆಗೆದ್ರೆ ಓವೈಸಿ ಬ್ರದರ್ಸ್ ಎಲ್ಲಿಂದ ಬಂದ್ರು, ಎಲ್ಲಿಗೆ ಹೋದ್ರು ಅನ್ನೋದೇ ತಿಳಿಯದಂತೆ ಮಾಡ್ತೀನಿ ಎಂದು ಗುಡುಗಿದ್ದ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕಿ ನವನೀತ್ ರಾಣಾ ಇದೀಗ ಮತ್ತೆ ಓವೈಸಿ ಸಹೋದರರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಿ ಮೋದಿಯವರ ಸಿಂಹಗಳು ಮತ್ತು ರಾಮ ಭಕ್ತರು ಹೈದರಾಬಾದ್ನ ಬೀದಿ ಬೀದಿಗಳಲ್ಲಿ ಓಡಾಡುತ್ತಿದ್ದಾರೆ. ಹೀಗಾಗಿ ಓವೈಸಿ ಸಹೋದರರು ತಮ್ಮನ್ನ ತಾವು ನಿಯಂತ್ರಿಸಿಕೊಳ್ಳೋದು ಉತ್ತಮ ಅಂತ ನವನೀತ್ ರಾಣಾ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕಿ ನವನೀತ್ ರಾಣಾ ಹೇಳಿಕೆ ಸದ್ಯ ಎಲ್ಲೆಡೆ ವೈರಲ್ ಆಗ್ತಿದ್ದು ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ನಾಶವಾಗ್ತಿದೆ ಅಂತ ವಿರೋಧ ಪಕ್ಷಗಳು ಆರೋಪಿಸುತ್ತಿರೋ ಹೊತ್ತಲ್ಲೇ ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ವಿಶ್ವದ ದೊಡ್ಡಣ್ಣ ಹಾಡಿ ಹೊಗಳಿದೆ. ಭಾರತ ಪ್ರಜಾಪ್ರಭುತ್ವದ ತಾಯಿ ಇದ್ದಂತೆ ಅಮೆರಿಕದ ಪ್ರಜಾಪ್ರಭುತ್ವಕ್ಕಿಂತ ಭಾರತದ ಪ್ರಜಾಪ್ರಭುತ್ವ ಉತ್ತಮವಾಗಿದೆ ಅಂತ ಭಾರತದಲ್ಲಿನ ಅಮೆರಿಕ ರಾಯಭಾರಿ ಎರಿಕ್ ಗಾರ್ಸೆಟಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪ್ರಜಾಪ್ರಭುತ್ವದ ವಿಚಾರದಲ್ಲಿ ಅನೇಕ ರೀತಿಯಲ್ಲಿ ಭಾರತೀಯರು ಅಮೆರಿಕನ್ನರಿಗಿಂತ ಉತ್ತಮರಾಗಿದ್ದಾರೆ. ಮುಂದಿನ 10 ವರ್ಷಗಳ ನಂತರವೂ ಭಾರತ ಇಂದಿನಂತೆಯೇ ಪ್ರಜ್ವಲಿಸುವ ಪ್ರಜಾಪ್ರಭುತ್ವ ದೇಶವಾಗಿಯೇ ಉಳಿಯಲಿದೆ. ಯಾಕಂದ್ರೆ ಮುಕ್ತ, ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಚುನಾವಣಾ ನಿಯಮಗಳನ್ನು ಭಾರತದಲ್ಲಿ ಪಾಲಿಸಲಾಗ್ತಿದೆ ಅಂತ ಎರಿಕ್ ಗಾರ್ಸೆಟಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ದೇಹವನ್ನ ದಂಡಿಸೋ ಮೂಲಕ ಫಿಟ್ ಅಂಡ್ ಫೈನ್ ಆಗಿ ಇಟ್ಟುಕೊಳ್ಳೋಕೆ ಯುವ ಸಮೂಹ ಜಿಮ್ಗಳಲ್ಲಿ ಬೆವರು ಹರಿಸ್ತಾರೆ. ಅದರಲ್ಲೂ ಕೆಲವರಂತೂ ನಿರಾಯಾಸವಾಗಿ ವೇಟ್ ಲಿಫ್ಟಿಂಗ್ ಮಾಡೋದಲ್ಲಿ ಎಕ್ಸ್ಪರ್ಟ್ಗಳಿದ್ದಾರೆ. ಆದ್ರೆ ಇಲ್ಲೊಬ್ರು 82 ವರ್ಷದ ಅಜ್ಜಿಯೊಬ್ರು 50 ಕೆಜಿ ತೂಕದ ಡೆಡ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ಲೇಟ್ಗಳನ್ನ ಸರಾಗವಾಗಿ ಎತ್ತಿ ಮೊದಲನೇ ಸುತ್ತಿನಲ್ಲೇ 5ನೇ ಸ್ಥಾನ ಪಡೆದು ಎಲ್ಲರ ಹುಬ್ಬೇರಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನ ಪೊಲ್ಲಾಚಿಯ 82 ವರ್ಷದ ಕಿತ್ತಮಲ್ ಎಂಬ ವೃದ್ಧೆ ಮೊಮ್ಮಕ್ಕಳ ಪ್ರೋತ್ಸಾಹದಿಂದ ಜಿಮ್ಗೆ ಬಂದು ವ್ಯಾಯಾಮ ಪ್ರಾರಂಭಿಸಿದ್ದಾರೆ. ಜಿಮ್ನಲ್ಲಿ ಅಜ್ಜಿ ವೇಟ್ ಲಿಫ್ಟಿಂಗ್ ಮಾಡ್ತಾ ಇರೋದನ್ನ ಕಂಡ ಜಿಮ್ ಟ್ರೇನರ್ ಸತೀಶ್ ಹೆಚ್ಚಿನ ಮುತುವರ್ಜಿ ವಹಿಸಿ ಅಜ್ಜಿಗೆ ತರಬೇತಿ ನೀಡಿದ್ದಾರೆ. ಅಲ್ಲದೆ ಮೇ 1ರಂದು ಕೊಯಮತ್ತೂರಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಅಜ್ಜಿಗೆ ಉತ್ತೇಜನ ನೀಡಿದ್ದಾರೆ. 30 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರೇ ಇದ್ದ ಈ ಸ್ಪರ್ಧೆಯಲ್ಲಿ ಅಜ್ಜಿ ಈ ಸಾಧನೆ ಮಾಡಿದ್ದಾರೆ. ಅಜ್ಜಿಯ ಈ ಸಾಧನೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.